ಕಾಂಗ್ರೆಸ್ಸಿನಲ್ಲಿ ಮನೆಯೊಂದು ಮೂರು ಬಾಗಿಲಾಗಿದ್ದ ಈ ಬೈ ಎಲೆಕ್ಷನ್ ದಾವಣಗೆರೆ ದಂಗಲ್ ವಿಷಯದಲ್ಲಿ ಊರು ಬಾಗಿಲಾಗಿದೆ. ದಾವಣಗೆರೆ ಬೈ ಎಲೆಕ್ಷನ್ ಘೋಷಣೆಯಾದ ದಿನದಿಂದ ಮುಸ್ಲಿಂ ಟಿಕೆಟ್ ವಿಷಯಕ್ಕೆ ಗಲಾಟೆ, ಆಮೇಲೆ ಮುಸ್ಲಿಂ ನಾಯಕರನ್ನ ಮನವೊಲಿಸೋ ಸರ್ಕಸ್, ಫೈನಲ್ ಆದ ಮೇಲೆ ಬಂಡಾಯ ಎದ್ದಿದ್ದ ಮುಸ್ಲಿಂ ನಾಯಕರನ್ನ ಸಮಾಧಾನ ಮಾಡೋ ಸರ್ಕಸ್ಸು. ಎಲ್ಲದರ ಮಧ್ಯೆ ಹೇಗೋ ಎಲೆಕ್ಷನ್ ಮುಗಿಸಿ ಆಯ್ತು ಅಂತಿದ್ರೆ ಮುಗಿದಾದ ಮೇಲೆ ಕೂಡ ದಂಗಲ್ ಜೋರಾಗಿದೆ. ಒನ್ಸ್ ಅಗೇನ್ ಮುಸ್ಲಿಂ ಲೀಡರ್ಸ್ ವಿಷಯನೇ. ಅದೇ ಈ ಹೊತ್ತಿನ ಗ್ಯಾರಂಟಿ ಸ್ಪೆಷಲ್, ಜಬ್ಬಾರ್ ಫಸ್ಟ್, ಜಮೀರ್ ನೆಕ್ಸ್ಟ್. ನಾನು ಪ್ರಭುದೇವ್. ದಾವಣಗೆರೆ ದಕ್ಷಿಣದ ಉತ್ತರ ಏನೋ ಅದು ಗೊತ್ತಾಗೋದು ಮೇ 4ನೇ ತಾರೀಕು. ಆದ್ರೆ ಕಾಂಗ್ರೆಸ್ನಲ್ಲಿ ಸಮಥಿಂಗ್ ಈಸ್ ರಾಂಗ್ ಅನ್ನೋ ಸಿಗ್ನಲ್ ಬರ್ತಾ ಇದೆ. ಎರಡು ದೊಡ್ಡ ತಲೆಗಳ ತಲೆದಂಡ ಆಗಿದೆ. ಒಬ್ರು ಜಬ್ಬಾರ್, ಇನ್ನೊಬ್ರು ನಾಸಿರ್. ಇಬ್ಬರು ಸಿಎಂ ಸಿದ್ದರಾಮಯ್ಯ ಅವರ ಆಪ್ತರೆ. ಮತ್ತೊಬ್ಬರಿದ್ದಾರೆ, ಅವರು ಜಮೀರ್. ಅವರು ಅತ್ಯಾಪ್ತ ನಾಯಕರು. ಅವರ ತಲೆದಂಡಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಒಂದು ದುಃಖದ ಸಂಗತಿ ಅಂತ ಹೇಳಿದ್ರೆ ದಾವಣಗೆರೆ ದಂಗಲ್ ಕಾಂಗ್ರೆಸ್ನಲ್ಲಿ ಫಸ್ಟ್ ವಿಕೆಟ್ ಡೌನ್. ಕಾಂಗ್ರೆಸ್ ಪಕ್ಷನ ಸೋಲ್ಸಕ್ಕೆ ದೊಡ್ಡ ಷಡ್ಯಂತ್ರ ಮತ್ತೆ ಹುನ್ನಾರ ಮಾಡಿದ್ದಾರೆ. ಶಾಮನೂರು ಕುಟುಂಬ ಕಾರಣವೋ, ಮುಸ್ಲಿಂ ಲೀಡರ್ಸ್ ಕಾರಣವೋ? ನೀವು ಯಾರಂತ ನನಗೆ ಮಾತಾಡಿಸಿಲ್ಲ. ಕ್ಯಾಂಡಿಡೇಟ್ ಆಗಲಿ, ಕ್ಯಾಂಡಿಡೇಟ್ ತಾಯಿ ಆಗಲಿ, ಫಾದರ್ ಆಗಲಿ, ಜಿಲ್ಲಾ ಮಂತ್ರಿ ಆಗಲಿ, ಯಾರು ನನಗೆ ಮಾತಾಡಿಸಿಲ್ಲ. ದಾವಣಗೆರೆ ದಕ್ಷಿಣ ಎಫೆಕ್ಟ್, ಜಬ್ಬಾರ್ ಔಟ್. ಜಮೀರ್ ಅಹಮದ್ ಏನ್ ಮಾಡ್ತಾರೆ? ದಾವಣಗೆರೆ ದಂಗಲ್. ರಾಜ್ಯದಲ್ಲಿ ಈ ಬಾರಿ ಬೈ ಎಲೆಕ್ಷನ್ ನಡೆದಿದ್ದು ಎರಡು ಕ್ಷೇತ್ರದಲ್ಲಿ. ಒಂದು ಬಾಗಲಕೋಟೆ, ಇನ್ನೊಂದು ದಾವಣಗೆರೆ ದಕ್ಷಿಣ. ಆರಂಭದಲ್ಲಿ ಎಲ್ಲರಿಗೂ ಇಂಟ್ರೆಸ್ಟ್ ಇದ್ದಿದ್ದು ಬಾಗಲಕೋಟೆ ಮೇಲೆ. ಅಲ್ಲೇನೋ ಗಲಾಟೆ ಗದ್ದಲ ನಡೆಯುತ್ತೆ ಅನ್ನೋ ನಿರೀಕ್ಷೆ ಇತ್ತು. ಆದ್ರೆ ಒಂದ್ಸಲ ಟಿಕೆಟ್ ಫೈನಲ್ ಆಗ್ತಿದ್ದಂತೆ ಬಾಗಲಕೋಟೆ ಇಶ್ಯೂ ಸೈಡಿಗೆ ಹೋದ್ರೆ ದಾವಣಗೆರೆ ದಕ್ಷಿಣ ಹಾಗಾಗ್ಲೇ ಇಲ್ಲ. ದಾವಣಗೆರೆ ದಂಗಲ್ ಮೊದಲ ವಿಕೆಟ್ ಬಲಿ ಪಡ್ಕೊಂಡಿದೆ. ದಾವಣಗೆರೆ ದಂಗಲ್ ಫಸ್ಟ್ ವಿಕೆಟ್ ಜಬ್ಬಾರ್. ದಾವಣಗೆರೆ ದಕ್ಷಿಣ ದಂಗಲ್ನ ಮೊದಲ ವಿಕೆಟ್ ಬಿದ್ದಿದ್ದು ಅಬ್ದುಲ್ ಜಬ್ಬಾರ್ ಅವರದ್ದು. ಜಬ್ಬಾರ್ ವಿಧಾನ ಪರಿಷತ್ ಸದಸ್ಯ ಅಷ್ಟೇ ಅಲ್ಲ, ರಾಜ್ಯ ಕಾಂಗ್ರೆಸ್ನ ಅಲ್ಪಸಂಖ್ಯಾತ ಘಟಕದ ರಾಜ್ಯಾಧ್ಯಕ್ಷ. ಅವರನ್ನೀಗ ಪಕ್ಷದ ಹುದ್ದೆಯಿಂದ ರಾಜೀನಾಮೆ ಕೊಡುವಂತೆ ಮಾಡಲಾಗಿದೆ. ಸರ್, ನಿಮ್ಮ ವಿರುದ್ಧ ನಿನ್ನೆ ನಿಮ್ಮದೇ ಸಮುದಾಯದವರು, ನಿಮ್ಮ ಆಪ್ತರು ಪ್ರೆಸ್ ಮೀಟ್ ಅನ್ನ ಮಾಡಿ ಕೆಲವು ಆರೋಪಗಳನ್ನು ಮಾಡಿದ್ದಾರೆ. ಏನು ಹೇಳ್ತೀರ ಅದಕ್ಕೆ? ಕೆಲವು ಆರೋಪ ಏನಿಲ್ಲ. ಫಸ್ಟ್ ಆಫ್ ಆಲ್ ನನಗೆ ಅಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ನಮ್ಮ ಮುಖಂಡರ ವಿರುದ್ಧನೇ ಮಾತಾಡಿರೋದು ನನಗೆ ಭಾಳ ಬೇಜಾರು ಅನಿಸಿದೆ ಆ ವಿಚಾರದಾಗೆ. ಎರಡನೇದೇನಪ್ಪ ಅಂತೇಳಿದರೆ, ಯಾಕೆ ಹಂಗೆ ಮಾಡ್ತಾರೆ ಅಂತ ನನಗೆ ಇನ್ನೂ ತನಕ ಅರ್ಥ ಆಗಿಲ್ಲ. ಎಲೆಕ್ಷನ್ ಮುಗೀತು, ಎಲ್ಲ ಮುಗೀತು, ಆದರೂ ಸಹಿತ ನಿನ್ನೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹಿಂಗೆ ಅವರು ಸ್ವಲ್ಪ ಷಡ್ಯಂತ್ರ ಮಾಡಿದ್ದಾರೆ, ಅದು ಇದು ಅಂತ ಹೇಳಿದ್ದಾರೆ. ನನ್ನ ಹೆಸರು ತೊಗೊಂಡಿರೋದು ಅರ್ಹತೆ ಇಲ್ಲ ಅಂತ ತೊಗೊಂಡಿದ್ದಾರೆ. ಅದು ನನಗೆ ಭಾಳ ಬೇಜಾರಾಗಿದೆ. ನನ್ನ ಅರ್ಹತೆ ಬಗ್ಗೆ ಮಾತಾಡೋಕ್ಕೆ ಇವ್ರಿಗೆ ಯಾರು ಅಧಿಕಾರ ಕೊಟ್ಟರು? ಇದು ಅಬ್ದುಲ್ ಜಬ್ಬಾರ್ ಅವರ ಮಾತು. ಅವರೀಗ ರಾಜ್ಯ ಅಲ್ಪಸಂಖ್ಯಾತ ಘಟಕದ ರಾಜ್ಯಾಧ್ಯಕ್ಷರಲ್ಲ, ರಾಜೀನಾಮೆ ಕೊಟ್ಟಿದ್ದಾರಂತೆ. ಆದರೆ ಇನ್ಸೈಡ್ ಸ್ಟೋರಿ ಪ್ರಕಾರ ಜಬ್ಬಾರ್ ಅವರಿಂದ ರಾಜೀನಾಮೆಯನ್ನ ಕೇಳಿ ಪಡೆದುಕೊಳ್ಳಲಾಗಿದೆ. ದಾವಣಗೆರೆ ದಂಗಲ್ ಸೆಕೆಂಡ್ ವಿಕೆಟ್ ನಸೀರ್ ಅಹಮದ್. ಇನ್ನು ನಸೀರ್ ಅಹಮದ್ ಇವರು ಕೂಡ ವಿಧಾನ ಪರಿಷತ್ ಸದಸ್ಯರೇ. ಸಿಎಂ ಸಿದ್ದರಾಮಯ್ಯ ಅವರ ರಾಜಕೀಯ ಕಾರ್ಯದರ್ಶಿಯಾಗಿದ್ದವರು. ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಅಂದ್ರೆ ಅರ್ಥ ರಾಜೀನಾಮೆ ಕೇಳಿ ಪಡೆದುಕೊಳ್ಳಲಾಗಿದೆ. ಅವರೀಗ ಜಸ್ಟ್ MLC ಅಷ್ಟೇ. ದಾವಣಗೆರೆ ದಂಗಲ್ ಥರ್ಡ್ ವಿಕೆಟ್ ಜಮೀರ್ ಅಹಮದ್ ಆಗ್ತಾರಾ? ಇವರ ಹಣೆ ಬರಹ ಇನ್ನೂ ಕ್ಲಿಯರ್ ಆಗಿಲ್ಲ. ಇವರು ರಾಜ್ಯ ಅಲ್ಪಸಂಖ್ಯಾತ ಸಮುದಾಯದ ಪ್ರಭಾವಿ ನಾಯಕ, ಸದ್ಯದ ಮಟ್ಟಿಗೆ ನಂಬರ್ 1 ಮುಸ್ಲಿಂ ಲೀಡರ್. ಅವರು ಏನಾಗ್ತಾರೆ, ಅವರ ಭವಿಷ್ಯ ಏನು, ಸದ್ಯಕ್ಕೆ ಸಸ್ಪೆನ್ಸ್. ದಾವಣಗೆರೆ ದಂಗಲ್ ಸೇಫ್ ಮುಸ್ಲಿಂ ಲೀಡರ್ಸ್ ಯಾರು?
ಸದ್ಯದ ಮಟ್ಟಿಗೆ ಮೇಲ್ನೋಟಕ್ಕೆ ಜಮೀರ್ ಅಹ್ಮದ್ ಸೇಫ್ ಅನ್ನಬಹುದಷ್ಟೇ, ಹಾಗಂತ ಅದೇ ಫೈನಲ್ ಅಲ್ಲ. ಸದ್ಯದ ಮಟ್ಟಿಗೆ ಸಲೀಂ ಅಹ್ಮದ್, ಮಹಮ್ಮದ್ ನಲ್ಪಾಡ್, ರಿಜ್ವಾನ್ ಅರ್ಷದ್, ತನ್ವೀರ್ ಸೇಠ್ ಮೊದಲಾದ ಕಾಂಗ್ರೆಸ್ ಲೀಡರ್ಸ್ ಸೇಫ್. ಜಬ್ಬಾರ್, ನಸೀರ್ ಅಹಮದ್ ವಿರುದ್ಧ ಕ್ರಮಕ್ಕೆ ಏನು ಕಾರಣ ಅಂತ ಹುಡುಕ್ತಾ ಹೋದ್ರೆ ಸಿಕ್ಕೋದು ಈ 4 ನಾಯಕರ ನೇರ ಆರೋಪ. ಒಬ್ಬರು ಸಲೀಂ ಅಹಮದ್, ಬಲ್ಕಿಶ್ ಬಾನು, ರಿಜ್ವಾನ್ ಅರ್ಷದ್, ತನ್ವೀರ್ ಸೇಠ್ ಎಲ್ಲರೂ ಡೈರೆಕ್ಟ್ ಆಗಿ ಕೆಲವು ಮುಸ್ಲಿಂ ಮುಖಂಡರ ವಿರುದ್ಧ ಆರೋಪ ಮಾಡಿದ್ರು. ಒಂದು ದುಃಖದ ಸಂಗತಿ ಅಂತ ಹೇಳಿದ್ರೆ, ನಮ್ಮ ಪಕ್ಷದ ಕೆಲವು ಹಿರಿಯ ಮುಖಂಡರು ಕಾಂಗ್ರೆಸ್ ಪಕ್ಷನ ಸೋಲ್ಸಕ್ಕೆ ದೊಡ್ಡ ಷಡ್ಯಂತ್ರ ಮತ್ತೆ ಹುನ್ನಾರ ಮಾಡಿದ್ದಾರೆ. ಆದರೂ ಕೂಡ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಪಕ್ಷದ ಪರವಾಗಿದ್ದು ಕಾಂಗ್ರೆಸ್ ಪರವಾಗಿ ಓಟನ್ನು ಹಾಕಿದ್ದಾರೆ. ಈ ವಿಚಾರ ಕೆಪಿಸಿಸಿ ಅಧ್ಯಕ್ಷರಿಗೆ, ಮುಖ್ಯಮಂತ್ರಿಗಳಿಗೆ ಹಾಗೂ ಎಸಿಗಳಿಗೆ ಮಾಹಿತಿ ಇದೆ. ಹೆಸರು ಹೇಳದೆ ಅವರೇ ಇವರು ಎಂದಿದ್ದ ನಾಯಕರು. ವೀಕ್ಷಕರೇ, ಈ ಮುಸ್ಲಿಂ ನಾಯಕರು ಸುಮಾರು ಅರ್ಧ ಗಂಟೆ ಪ್ರೆಸ್ ಮೀಟ್ ಮಾಡಿದ್ರು. ಆ ಅರ್ಧ ಗಂಟೆಯಲ್ಲಿ ಕೊನೆಯ 10 ನಿಮಿಷ ಮಾತ್ರವೇ ಈ ಆರೋಪದ ಕತೆ ಹೇಳಿದ್ದು. ಆದ್ರೆ ಅಪ್ಪಿತಪ್ಪಿಯೂ ಹೆಸರು ಹೇಳಿರಲಿಲ್ಲ. ಹೀಗಿದ್ರೂ ಈಗ ರಾಜೀನಾಮೆ, ಪಕ್ಷದ ಹುದ್ದೆಗೆ ಬೈ ಎಂದಿದ್ದಾರೆ ಅವರದ್ದೇ ಪಕ್ಷದ 2 ನಾಯಕರು. ಇನ್ನೊಬ್ಬ ನಾಯಕರ ಹೆಸರು ಲೋಡಿಂಗ್ ಎನ್ನಬಹುದಷ್ಟೇ. ಅಂದ ಹಾಗೆ ಸಲೀಂ ಅಹಮದ್ ಅವರು ಹೇಳದಂತೆ ಇದರ ಎಲ್ಲ ಡೀಟೇಲ್ಸ್ ಹೈಕಮಾಂಡ್ಗೆ ರೀಚ್ ಆಗಿದೆ. ಮುಸ್ಲಿಂ ಲೀಡರ್ಸ್ ಆರೋಪ ಏನು? ಜಮೀರ್, ನಜೀರ್ ಅಹಮದ್, ಜಬ್ಬಾರ್ ವಿರುದ್ಧ ದೂರು ನೀಡಲಾಗಿದೆ. ಪಕ್ಷದ ಅಭ್ಯರ್ಥಿ ಸಮರ್ಥ ಪರ ಪ್ರಚಾರ ಮಾಡಲಿಲ್ಲ. ಮುಸ್ಲಿಂ ಮತದಾರರಿಗೆ ಇದರಿಂದ ಕಾಂಗ್ರೆಸ್ ವಿರುದ್ಧ ಸಂದೇಶ ಹೋಗಿದೆ. ಬಂಡಾಯ ಅಭ್ಯರ್ಥಿ ಸಾದಿಕ್ ಪೈಲ್ವಾನ್ ಮನವೊಲಿಕೆ ಪ್ರಯತ್ನ ಮಾಡಲಿಲ್ಲ. ಪೈಲ್ವಾನ್ ನಾಮಪತ್ರ ವಾಪಸ್ ಹೊಣೆಗಾರಿಕೆ ಹೊತ್ತಿದ್ದ ಜಮೀರ್ ನಿರಾಸಕ್ತಿ ತೋರಿಸಿದ್ರು. ಜಮೀರ್ ಸೂಚನೆಯಂತೆ ಕೊನೆ ಗಳಿಗೆಯವರೆಗೂ ಪೈಲ್ವಾನ್ ಕಾದಿದ್ರು. ಸಿಎಂ ಮತ್ತು ಡಿಕೆ ಶಿವಕುಮಾರ್ ಸೂಚನೆ ನಂತರವೂ ಜಮೀರ್ ಮೌನವಾಗಿದ್ರು. ನಾಮಪತ್ರ ವಾಪಸ್ ದಿನ ಬಳಿಕ ಸಿಎಂ ತರಾತುರಿಯಲ್ಲಿ ಸೂಚನೆ ಕೊಟ್ರು. ಸಿಎಂ ಜೊತೆ ಮಾತುಕತೆ ವೇಳೆ ಜಮೀರ್ ವಿಚಾರ ಬಯಲಿಗೆ ಬಂತು. ನಾಸೀರ್ ಅಹಮದ್ ಕೂಡ ಮನವೊಲಿಕೆ ಪ್ರಯತ್ನ ಮಾಡಲಿಲ್ಲ. ಜಿಲ್ಲೆಯವರಾದರೂ ಅಬ್ದುಲ್ ಜಬ್ಬಾರ್ ಪ್ರಚಾರಕ್ಕೆ ಬರಲೇ ಇಲ್ಲ. ನಾಮಪತ್ರ ಸಲ್ಲಿಕೆಗೆ ಬೆಂಗಳೂರಿನಲ್ಲೇ ಉಳಿದುಕೊಂಡಿದ್ರು ಜಮೀರ್. 1 ವಾರ ಪ್ರಚಾರ ಮಾಡ್ತೇನೆ ಎಂದವರು ಪ್ರಚಾರ ಮಾಡಲೇ ಇಲ್ಲ. ಹೀಗೆ ಆರೋಪ ಮಾಡಿದ್ದಾರೆ ಕಾಂಗ್ರೆಸ್ನ ಮುಸ್ಲಿಂ ಲೀಡರ್ಸ್. ವಿಷಯ ಏನಂದ್ರೆ, ಜಮೀರ್ ಅಹಮದ್ ಅವರು ಸಮರ್ಥ ಮಲ್ಲಿಕಾರ್ಜುನ್ ನಾಮಪತ್ರ ಸಲ್ಲಿಕೆ ದಿನ ಬೆಂಗಳೂರಿನಲ್ಲೇ ಇದ್ರು, ದಾವಣಗೆರೆಗೆ ಬರಲಿಲ್ಲ. ಸಮರ್ಥ ಪರ 1 ವಾರ ಪ್ರಚಾರ ಮಾಡುತ್ತೇನೆ, ಗೆಲ್ಲಿಸಿಕೊಂಡು ಬರ್ತೀನಿ ಎಂದಿದ್ದ ಜಮೀರ್ ಅಹಮದ್ ಪ್ರಚಾರಕ್ಕೆ ಬರಲೇ ಇಲ್ಲ. ಕೇರಳಕ್ಕೆ ಹೋಗಿ ಕುಳಿತು ಬಿಟ್ರು. ಇನ್ನು ಜಬ್ಬಾರ್ ದಾವಣಗೆರೆಯಲ್ಲಿ ಇದ್ರು, ಪ್ರಚಾರಕ್ಕೆ ಬರಲಿಲ್ಲ. ಯಾಕೆ? ತಾವು ಪ್ರಚಾರಕ್ಕೆ ಹೋಗದೇ ಇರ್ಲಿಕ್ಕೆ ಕಾರಣ ಏನು ಸರ್ ಅಂತ? ಆರೋಗ್ಯ ಸರಿ ಇದ್ದಿಲ್ಲ, ಅದೇ ಕಾರಣ, ಮತ್ತೇನೋ ಕಾರಣ ಇಲ್ಲ. ಆದರೆ ನಾನು ಆ ಮಾತನ್ನು ನಮ್ಮ ರಾಜ್ಯ ಅಧ್ಯಕ್ಷರಿಗೂ ನಾನು ಹೇಳಿದ್ದೇನೆ. ಭಾಳ ನಮ್ಮ ಹಾರೀಸ್ ಅವ್ರು ನನಗೆ ಕೇಳಿದ್ರು, ಅವ್ರಿಗೂ ಹೇಳಿದ್ದೇನೆ. ಎಲ್ಲ ಮುಖಂಡರಿಗೆ ಗೊತ್ತಿದೆ ನಾನು ಯಾಕೆ ಹೋಗಿಲ್ಲ ಅಂತ. ಹೋಗಿಲ್ಲಿದ್ರು ಸಹಿತ ಅಲ್ಲೇ ಕೂತ್ಕೊಂಡು ಮನೆಗೆ ಎಲೆಕ್ಷನ್ ಆಗೋ ತನಕ ಯಾರ್ಯಾರಿಗೆ ಎಲ್ಲೆಲ್ಲಿ ಮಾತಾಡಬೇಕು, ಏನೇನು ಮಾತಾಡಬೇಕು, ನಮ್ಮ ಎಲ್ಲ ರೂರಲ್ ಏರಿಯಾಸ್ಗಳಲ್ಲಿ ಆಗಲಿ, ಅಲ್ಲಿ ಆಗಲಿ, ನಮ್ಮ ಎಲ್ಲಿ ಪರಿಚಯ ಅಂತ ಜನ ಇದ್ದಾರೋ ಅವರಿಗೆ ಮಾತಾಡಿ ನನ್ನ ಕೆಲಸ ನಾನು ಮಾಡಿದ್ದೇನೆ. ನೋ, ಇಷ್ಟೇ ಅಲ್ಲ, ಇನ್ನೂ ಒಂದು ಕಾರಣ ಇದೆ. ಅದು ಬಿಗ್ ರೀಸನ್. ಇಲ್ಲಿ ಕೆಲಸ ಮಾಡಿರೋದು ಪ್ರತಿಷ್ಠೆ. ಅವರು ಕರೆಯಲಿಲ್ಲ, ಇವರು ಹೋಗಲಿಲ್ಲ. ಅಭ್ಯರ್ಥಿಯಾಗಿದ್ದವರು ಶಾಮನೂರು ಶಿವಶಂಕರಪ್ಪ ಅವರ ಮೊಮ್ಮಗ ಸಮರ್ಥ ಮಲ್ಲಿಕಾರ್ಜುನ್. ಹೊಣೆ ಹೊತ್ತಿದ್ದ ತಂದೆ ಸಚಿವ ಮಲ್ಲಿಕಾರ್ಜುನ್ ಅವರಾಗ್ಲಿ, ತಾಯಿ ದಾವಣಗೆರೆ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಅವರಾಗ್ಲಿ ಒಮ್ಮೆಯೂ ಕರೆಯಲಿಲ್ಲ, ಕರೆದು ಮಾತನಾಡಿಸಿಲ್ಲ, ಚುನಾವಣೆಗೆ ಬನ್ನಿ ಎನ್ನಲಿಲ್ಲ. ಅಷ್ಟೇ ಅಲ್ಲ, ದಾವಣಗೆರೆಗೆ ಬಂದಿದ್ದ, ದಾವಣಗೆರೆಯಲ್ಲೇ ಬೀಡು ಬಿಟ್ಟಿದ್ದ ಪಕ್ಷದ ನಾಯಕರು ಕೂಡ ತನ್ನನ್ನ ಕರೆಯಲಿಲ್ಲ. ಅದನ್ನ ಹೇಳಿಕೊಳ್ತಾರೆ ಜಬ್ಬಾರ್. ಸರ್, ತಾವು MLC ಆಗಿದ್ದೀರಾ ಒಂದು ಕಡೆ, ಇನ್ನೊಂದು ಕಡೆ ಅಲ್ಪಸಂಖ್ಯಾತರ ಸಮುದಾಯದ ಘಟಕದ ಅಧ್ಯಕ್ಷರಾಗಿದ್ದೀರಾ. ಅದಕ್ಕಿಂತ ಮುಂಚಿತವಾಗಿ ದಾವಣಗೆರೆಯ ಜಿಲ್ಲಾಧ್ಯಕ್ಷರಾದಂಥವ್ರು ತಮ್ಮನ್ನ ಪ್ರಚಾರಕ್ಕೆ ಯಾರು ಕರೀಲೇ ಇಲ್ವಾ ಅಂತ ಸರ್? 3 ಸರ್ತಿ ಜಿಲ್ಲಾ ಅಧ್ಯಕ್ಷರಾಗಿದ್ದೀನಿ, 3 ಸರ್ತಿ MLC ಆಗಿದ್ದೀನಿ, 1 ಸತಿ ಈಗ ಸದ್ಯ ರಾಜ್ಯ ಅಲ್ಪಸಂಖ್ಯಾತರ ವಿಭಾಗದ ಅಧ್ಯಕ್ಷ ಇದ್ದೆ. ಈಗಿಲ್ಲ ನಾನು, ಯಾಕಂದರೆ ನಾನು ಇವತ್ತು ನಾನು ರಾಜೀನಾಮೆ ಕೊಡ್ತಾ ಇದ್ದೇನೆ ಆ ಪಕ್ಷಕ್ಕೆ. ನಾನು ಭಾಳ ಬೇಜಾರಾಗಿ ನಮ್ಮ ರಾಜ್ಯ KPCC ಮೈನಾರಿಟಿ ಡಿಪಾರ್ಟ್ಮೆಂಟಿಗೆ ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ. ಯಾಕಂದರೆ ನಾನು ಅದರ ಅರ್ಹತೆ ನನಗೆ ಇಲ್ಲ ಅಂತ ಅನಿಸಿದೆ. ನಾನು ದಾವಣಗೆರೆ ಸಿಟಿಯಲ್ಲಿ ಇದ್ಕಂದೆ ಈ ಎಲ್ಲ ಮುಖಂಡಗಳು 20 ದಿನ ಅಲ್ಲಿ ಠಿಕಾಣಿ ಹೊಡಿದ್ರು ಸಹಿತ ನೀವು ಯಾರಂತ ನನಗೆ ಮಾತಾಡಿಸಿಲ್ಲ. ಕ್ಯಾಂಡಿಡೇಟ್ ಆಗಲಿ, ಕ್ಯಾಂಡಿಡೇಟ್ ತಾಯಿ ಆಗಲಿ, ಕ್ಯಾಂಡಿಡೇಟ್ ಫಾದರ್ ಆಗಲಿ, ಜಿಲ್ಲಾ ಮಂತ್ರಿ ಆಗಲಿ ಯಾರು ನನಗೆ ಮಾತಾಡಿಸಿಲ್ಲ.
ಅದರ ಜೊತೆಗೆ ನಮ್ಮ ಈ ರಾಜ್ಯ ನಾಯಕರುಗಳು ನಮ್ಮ ಅಲ್ಪಸಂಖ್ಯಾತರು ಭಾಳ ಜನ ಮುಖಂಡರು ಅಲ್ಲಿ ಕುಂತರೂ ಸಹಿತ ಯಾರು ನೀವು ಬರ್ರಿ ಅಂತ ನಮಗೆ ಕರೆದಿಲ್ಲ. ಅದಕ್ಕೆ ನಾನೇನು ತಿಳ್ಕೊಂಡೆ ಅಂತ ಹೇಳಿದರೆ, ನಮ್ಮಲ್ಲಿ ಆ ಅರ್ಥ ಇಲ್ಲ. ನಾನು ಹೋದರೂ ಏನು ವ್ಯತ್ಯಾಸ ಕಾಂಗ್ರೆಸ್ಸಿಗೆ ಮತ್ತು ನಮ್ಮ ಪಕ್ಷಕ್ಕೆ ನಮ್ಮ ಗೆಲುವಿಗೆ ಏನು ಬೆಳಂಗಿಲ್ಲ ಅಂತ ಅನಿಸಿರ್ಬೋದು ಅವ್ರಿಗೆ. ಅದಕ್ಕೆ ಅವ್ರು ನನಗೆ ಕರೆದಿಲ್ಲದ್ದು ನಾನು ಇಷ್ಟ ಏನಪ್ಪ ಅಂದರೆ, ರಿಸಲ್ಟ್ ದೇವರು ಒಳ್ಳೇದು ಮಾಡಲಿ, ಒಳ್ಳೆಯ ಗೆಲುವಿನ ಇದು ಬರಲಿ ಅಂತ ಹೇಳಿ ನಾನು ಬಯಸ್ತೀನಿ. ವೀಕ್ಷಕರೇ, ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ. ಜಬ್ಬಾರ್ ಅವರು ಶಾಮನೂರು ಕುಟುಂಬದ ಅತ್ಯಾಪ್ತ ಬಳಗದಲ್ಲಿದ್ದವರು. ಹೀಗಿದ್ರೂ ಪ್ರಚಾರಕ್ಕೆ ಹೋಗಲಿಲ್ಲ. ಹಾಗಾದರೆ ದಾವಣಗೆರೆ ದಂಗಲ್ ಭವಿಷ್ಯ ಏನಾಗಿದೆ ಗೊತ್ತಿಲ್ಲ. ಅದು ಗೊತ್ತಾಗೋದು ಮೇ 4ನೇ ತಾರೀಕು. ಅದಕ್ಕಿಂತ ಇಂಟ್ರೆಸ್ಟಿಂಗ್ ಅಂದರೆ, ದಾವಣಗೆರೆ ದಕ್ಷಿಣ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿದ್ದವರು ಜಬ್ಬಾರ್. ಟಿಕೆಟ್ ಕೇಳಿದ್ದೆ ತಪ್ಪಾಗಿ ಹೋಯಿತು ಎಂದ ಜಬ್ಬಾರ್. ಶಾಮನೂರು ಕುಟುಂಬಕ್ಕೆ ಸಾಕಷ್ಟು ಅತ್ಯಾಪ್ತರು, ಆದರೆ ನೀವು ಟಿಕೆಟ್ ಕೇಳಿದ್ದಕ್ಕೋಸ್ಕರನೇ ಮಲ್ಲಿಕಾರ್ಜುನ್ ಅವರು ನಿಮ್ಮನ್ನು ಪ್ರಚಾರಕ್ಕೆ ಕರೀಲಿಲ್ವಾ? ನಿಮ್ಮ ಮೇಲೆ ಮುನಿಸ್ಕೊಂಡಿದ್ದಾರಾ ಅಂತ? ಇಲ್ಲ, ನಮಗಲ್ಲಿ ಅದು ಏನು ಕೇಳಿದ್ದೇ ಒಂದು ದೊಡ್ಡ ತಪ್ಪಾಗ್ಬಿಟ್ಟಿದೆ. ಅಲ್ಲಿ ಪರೀಕ್ಷೆ ಹಂಗೆ ಆಗಿಬಿಟ್ಟಿದೆ. ಇಲ್ಲಿ ನಮ್ಮ ರಾಜ್ಯದಲ್ಲಿ ನಾನು ಟಿಕೆಟು ಕೇಳಿದ್ದು ಯಾಕಪ್ಪ ಹಿಂಗೆ ಯಾಕೆ ಕೇಳಿದ್ರಿ ಅಂತ ಇದು ನಡೆದಿದೆ. ಜಮೀರ್ ಅಹಮದ್ ಅವರು ಸಹ ಸಮುದಾಯದ ಪರವಾಗಿ ಕೇಳಿದ್ರು. ಎಲ್ಲರೂ ಆಲ್ಮೋಸ್ಟ್ ಆಲ್ ಇನ್ಕ್ಲೂಡಿಂಗ್ ರಿಜ್ವಾನ್ ಅರ್ಷದ್, ಸಲೀಂ ಅಹಮದ್, ಎಷ್ಟು ಜನ, ರಹೀಮ್ ಖಾನ್, ನಸೀರ್ ಅಹಮದ್, ಎಷ್ಟು ಜನ ನಮ್ಮ ಶಾಸಕರಿದ್ದಾರೆ. ಎಲ್ಲರೂ ಸೇರಿ ಒಗ್ಗಟ್ಟಿಂದ ಮುಖ್ಯಮಂತ್ರಿ ಹತ್ರ ಕೇಳಿದ್ದೀವಿ, ಅಲ್ಪಸಂಖ್ಯಾತರಿಗೆ ಯಾರಿಗೆ ಬೇಕಾದರೂ ಕೊಡ್ರಿ, ನಮ್ಮಲ್ಲಿ ಯಾರು ಸರಿ ಕಾಣಲಿಲ್ಲಪ್ಪ ಅಂತ ಹೇಳಿದರೆ ಬೇರೆ ಯಾವ ಸಮಾಜಕ್ಕಾರ ಕೊಡ್ರಿ ಅಂತಲೂ ಕೇಳಿದ್ದೀವಿ. ಹೌದು, ಜಬ್ಬಾರ್ ಟಿಕೆಟ್ ಕೇಳಿದ್ರು. ಅದನ್ನ ಈಗ ಇವರ ಮೇಲೆ ಆರೋಪ ಮಾಡ್ತಿರೋ ನಾಯಕರು ಒಪ್ಪಿಕೊಳ್ತಾರೆ. ಟಿಕೆಟ್ ಸಿಗಲಿಲ್ಲ. ಶಾಮನೂರು ಕುಟುಂಬದ ಕುಡಿಗೆ ಟಿಕೆಟ್ ಸಿಕ್ಕಿತ್ತು. ತಪ್ಪಾಗಿದ್ದು ಎಲ್ಲಿ? ನಿಜಾಂಶ ಏನು ಅಂತ ಹೇಳಬೇಕಾದ್ರೆ, ನಾವೆಲ್ಲ ಸೇರಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಕು ಅಂತ ಕೇಳಿದ್ದು ನಿಜ. ನಮ್ಮ ಒತ್ತಾಯ ಇದ್ದೇ ಇದ್ದಿದ್ದು ನಿಜ. ಪಕ್ಷ ಕೂಡ ಅದಕ್ಕೆ ಕನ್ಸಿಡರ್ ಮಾಡಿದ್ದು ಕೂಡ ನಿಜ. ಆದರೆ ನಾವು ಒಂದು ಒಮ್ಮತದ ಕ್ಯಾಂಡಿಡೇಟ್ ಕೊಡಬೇಕಾಗಿತ್ತು. ಅಲ್ಪಸಂಖ್ಯಾತರ ಲೀಡರ್ಸ್ ನಾವೆಲ್ಲ ಸೇರಿ ನಾವು ಒಂದೇ ಕ್ಯಾಂಡಿಡೇಟ್ನ ಇಟ್ಕೊಂಡ್ವಿ. ಅಬ್ದುಲ್ ಜಬ್ಬಾರ್ ಅವರು ಅಲ್ಲಿಂದ ವಿಧಾನ ಪರಿಷತ್ತಿನ ಸದಸ್ಯರು. ಅವರು ನಾನು ಒಬ್ಬನೇ ಸೂಕ್ತ, ಬೇರೆ ಯಾರೂ ಇಲ್ಲ ಅಂತ ಅವರು ಕೂಡ ಒತ್ತಡ ಹಾಕಿದರು. 2 ಬಾರಿ 3 ಬಾರಿ ನಾವು ಅಲ್ಪಸಂಖ್ಯಾತರ ಸಮುದಾಯದ ಶಾಸಕರು ಕೂಡ ಆ ಮೀಟಿಂಗ್ ಸಭೆಯನ್ನು ಸೇರಿದ್ವಿ. ನಾವು 3-4 ಜನ ಆ ಸಭೆಯಲ್ಲಿ ಭಾಗಿಯಾಗಿದ್ದರು. ಅಲ್ಲಿ ಜಮೀರ್ ಅಹಮದ್ ಅವರು ಇದ್ದರು. ಹಾಗೆ ನಡೆದ ಮೀಟಿಂಗಲ್ಲಿ ಪಕ್ಷದ ಎಲ್ಲ ಮುಸ್ಲಿಂ ನಾಯಕರು ಇದ್ರಂತೆ. ಎಲ್ಲರೂ ಜಬ್ಬಾರ್ ಅವರಿಗೆ ಮಾತ್ರ ಟಿಕೆಟ್ ಕೊಡೋಣ ಎಂದು ಡಿಸೈಡ್ ಮಾಡಿದ್ರಂತೆ. ಆದರೆ ಅವರಿಗೆ ಗೆಲ್ಲೋಕೆ ಶಕ್ತಿ ಇಲ್ಲ ಅನ್ನೋ ಒಪಿನಿಯನ್ ಕೂಡ ಬಂತಂತೆ. ಅಲ್ಲಿ ಎಲ್ಲೋ ಒಂದು ಕಡೆ ನಾವು ಎರಡು ಮಾಡ್ಕೊಂಡ್ವಿ. ಯಾಕಂದರೆ ತಳಹಂತದಲ್ಲಿ ಕಾರ್ಯಕರ್ತರು ಅವ್ರಿಗೆ ಒಪ್ಕೊಳ್ತಾ ಇರಲಿಲ್ಲ. ಮತ್ತು ನಮ್ಮ ಪಕ್ಷದ ಒಳಗಡೆ ಇರ್ತಕ್ಕಂಥ ಬೇರೆ ಬೇರೆ ನಾಯಕರು ಕೂಡ ಜಿಲ್ಲೆಯಲ್ಲಿ ಕ್ಷೇತ್ರದಲ್ಲಿ ಅವ್ರಿಗೆ ಆ ಪಾಪ್ಯುಲಾರಿಟಿ ಇಲ್ಲ, ಆಗೋದಿಲ್ಲ ಅವ್ರ ಕಡೆಯಿಂದ ನಾವು ಗೆಲ್ಲಕ್ಕೆ ಅಂತಲೂ ಕೂಡ ಅಭಿಪ್ರಾಯ ಇತ್ತು. ಆದರೂ ನಾವು ಸ್ವಲ್ಪ ಇನ್ಸಿಸ್ಟ್ ಮಾಡಿಕೊಂಡು ಕೊನೆವರೆಗೂ ನಾವು ಬೇರೆ ಯಾವುದೇ ಹೆಸರು ಹೇಳಿದೆ ನಾವು ಒಂದೇ ಹೆಸರಿಗೆ ಸ್ಟಿಕ್ ಆನ್ ಆಗಿದ್ದು ಎಲ್ಲೋ ಒಂದು ಕಡೆ ನಮಗೆ ಹಿನ್ನಡೆ ಆಯಿತು. ಜಬ್ಬಾರ್ ಅವರಿಗೆ ಕೆಣಕಿರೋದೇ ಇದು. ಆದರೆ ವೀಕ್ಷಕರೇ, ಇಷ್ಟೆಲ್ಲ ಗದ್ದಲ ಗೊಂದಲಕ್ಕೆ ಕಾರಣವಾದ ದಾವಣಗೆರೆ ದಂಗಲ್ ಹೋಗಿ ಕಾಂಗ್ರೆಸ್ ದಂಗಲ್ ಆದ ವಿಷಯದ ಓಂಕಾರ ಬಿದ್ದ ಘಟನೆಯನ್ನು ಹೇಳಿಬಿಡ್ತೀವಿ. ಜಮೀರ್ಗೂ ದಾವಣಗೆರೆಗೆ ಏನ್ ಸಂಬಂಧ ಎಂದಿದ್ರು ಮಲ್ಲಿಕಾರ್ಜುನ್. ಇದು ನಮ್ನಿ ಏನಾಗೈತಿ ಅಂದ್ರೆ ಜೋಕರ್ಗಳು ಕೆಲಸ ಆದಂಗೆ ಆಗೈತಿ. ಅವ್ನು ಬರೋದು ಅವನೊಂದು ಸ್ಟೇಟ್ಮೆಂಟ್ ಕೊಡೋದು, ಇವ್ನು ಬರೋದು ಇವನೊಂದು ಸ್ಟೇಟ್ಮೆಂಟ್ ಕೊಡೋದು. ಏನು ಎಲ್ಲರೂ ಒಟ್ಟು ಯಾರು ಅಬ್ದುಲ್ ಜಬ್ಬಾರ್ ಅಂತಲ್ಲ, ಇವ್ರ ಜನಗಳು. ಈಗ ಜಮೀರು ಅಲ್ಲಿಂದ ಬಂದು ಇಲ್ಲಿ ಬರೋದೇನೈತಿ, ಇಲ್ಲಿ ಬಂದು ಮಾತಾಡಿದ್ದೇನೆ, ಫಸ್ಟ್ ಮಾತಾಡಿದ್ದಕ್ಕೆ ಬಂದಿರೋದು. ಇದು ಯಾಕೆ ಮಾತಾಡ್ಬೇಕು? ಕೂತ್ಕೊಂಡು ನನ್ನ ಹತ್ರ ಮಾತಾಡಿ ನಾನೇ ಹೇಳ್ತಿದ್ನಲ್ಲ. ಇಲ್ಲಿಂದ ಬಿದ್ದ ಬೀಜ ಗಿಡವಾಗಿ ಮರವಾಗಿ ಹೆಮ್ಮರವಾಗಿ ಕಾಂಗ್ರೆಸ್ ಅನ್ನ ಸುಡುತ್ತಲೇ ಇದೆ.
ಏನೋ ವಿಷಯಗಳಿಗೆ ಆಯ್ತು ಅಂದಿದ್ರು ಮಲ್ಲಿಕಾರ್ಜುನ್. ಆದ್ರೆ ಅದಕ್ಕೆ ಅವರು ತೆರಳಿರೋ ಬೆಲೆ ದೊಡ್ಡದು. ಅಂದ್ರೆ ಏನು? ಸಮರ್ಥ ಗೆಲ್ತಾರಾ ಸೋಲ್ತಾರಾ ಈಗಲೇ ಹೇಳೋಕ್ಕಾಗಲ್ಲ. ಮೇ 4ಕ್ಕೆ ಗೊತ್ತಾಗತ್ತೆ. ಆದ್ರೆ ಗೆಲ್ಲಲಿ ಸೋಲಲಿ ಜಮೀರ್ ಅಹಮದ್ ಅವರಿಗೆ ಹಿನ್ನಡೆ ಫಿಕ್ಸ್. ಹೇಗೆ? ನೀವೇ ನೋಡಿ. ದಾವಣಗೆರೆ ದಂಗಲ್ ಬಿಸಿ ಏರಿದ್ದೇ ಶಾಮನೂರು ಮಲ್ಲಿಕಾರ್ಜುನ್ ಅವರ ಮಾತಿನಿಂದ. ದಾವಣಗೆರೆ 2,30,000 ಮತದಾರರಲ್ಲಿ 65,000ಕ್ಕೂ ಹೆಚ್ಚು ಮತದಾರರು ಮುಸ್ಲಿಮರು. ಹೀಗಾಗಿ ಶಾಮನೂರು ಶಿವಶಂಕರಪ್ಪ ಅವರ ನಿಧನದಿಂದ ತೆರವಾದ ಕ್ಷೇತ್ರದ ಟಿಕೆಟ್ ತಮಗೆ ಕೊಡಿ ಎಂದು ಪಟ್ಟು ಹಿಡಿದಿದ್ರು. ಅವರಿಗೆ ಭರವಸೆಯಾಗಿದ್ದವರು ಜಮೀರ್ ಅಹಮದ್. ಆದರೆ ಮಲ್ಲಿಕಾರ್ಜುನ್ ಅವರ ಈ ಮಾತು ಅಹಮ್ಮನ್ನ ಕೆಣಕಿ ಬಿಟ್ಟಿತ್ತು. ಇದು ನಮ್ನಿ ಏನಾಗೈತಿ ಅಂದ್ರೆ ಜೋಕರ್ಗಳು ಕೆಲಸದಂಗೆ ಆಗೈತಿ. ಅವ್ನ್ ಬರೋದು ಅವನೊಂದು ಸ್ಟೇಟ್ಮೆಂಟ್ ಕೊಡೋದು, ಇವನ್ ಬರೋದು ಇವನೊಂದು ಸ್ಟೇಟ್ಮೆಂಟ್ ಕೊಡೋದು. ಏನು ಎಲ್ಲರೂ ಒಟ್ಟು ಯಾರು ಅಬ್ದುಲ್ ಜಬ್ಬರ್ ಅಂತಲ್ಲ, ಇವ್ರು ಜನಗಳು. ಈಗ ಜಮೀರು ಅಲ್ಲಿಂದ ಬಂದು ಇಲ್ಲಿ ಬರೋದೇನೈತಿ, ಇಲ್ಲಿ ಬಂದು ಮಾತಾಡಿದ್ದೇನೆ, ಫಸ್ಟ್ ಮಾತಾಡಿದ್ದಕ್ಕೆ ಬಂದಿರೋದು. ಇದು ಯಾಕೆ ಮಾತಾಡ್ಬೇಕು? ಕೂತ್ಕೊಂಡು ನನ್ನ ಹತ್ರ ಮಾತಾಡಿ ನಾನೇ ಹೇಳ್ತಿದ್ನಲ್ಲ. ಬಹುಶಃ ಮಲ್ಲಿಕಾರ್ಜುನ್ ಈ ಮಾತನ್ನ ಆಡದೆ ಹೋಗಿದ್ರೆ ಪರಿಸ್ಥಿತಿ ಈ ಹಂತದವರೆಗೂ ಮುಟ್ಟೋಕೆ ಚಾನ್ಸ್ ಇರ್ಲಿಲ್ವಾ? ಗೊತ್ತಿಲ್ಲ. ಜಮೀರ್ ಅಹಮದ್ ಪ್ರಚಾರಕ್ಕೆ ಬರಲಿಲ್ಲ. ಕೇರಳಕ್ಕೆ ಹೋಗಿ ಕೇರಳ ಎಲೆಕ್ಷನ್ನಿನಲ್ಲಿ ಬ್ಯುಸಿ ಆಗ್ಬಿಟ್ರು. ನಾಸೀರ್ ಅಹಮದ್ ದಾವಣಗೆರೆಗೆ ಸಿಎಂ ಬಂದಾಗ ಬಂದ್ರೆ ಹೊರತು ಉಳಿದಂತೆ ಬಾಗಲಕೋಟೆಯಲ್ಲೇ ಉಳಿದು ಬಿಟ್ರು. ಇನ್ನು ದಾವಣಗೆರೆಯಲ್ಲಿ ಇದ್ರೂ ಜಬ್ಬಾರ್ ಪ್ರಚಾರ ಮಾಡಲಿಲ್ಲ. ಸಾದಿಕ್ ಪೈಲ್ವಾನ್ ಮನವೊಲಿಕೆಗೆ ಪಟ್ಟು ಹಿಡಿದಿದ್ದ ಸಿಎಂ. ಜಮೀರ್ ವಹಿಸಿದ್ದ ಜವಾಬ್ದಾರಿ ಸಲೀಂ ರಿಜ್ವಾನ್ ಹೆಗಲಿಗೆ. ಸಲೀಂ ಅಹಮದ್ ರಿಜ್ವಾನ್ ಅರ್ಷದ್ ಗೇಮ್ ಸಕ್ಸಸ್. ಟಿಕೆಟ್ ಆಕಾಂಕ್ಷಿಯಾಗಿದ್ದ ನಂತರ ಪಕ್ಷೇತರ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದ ಸಾದಿಕ್ ಪೈಲ್ವಾನ್ ನಾಮಪತ್ರ ವಾಪಸ್ ತೆಗೆದುಕೊಳ್ಳೇ ಇಲ್ಲ. ಅದುವರೆಗೆ ಜಮೀರ್ ಅಹಮದ್ ಅವರನ್ನೇ ನಂಬಿಕೊಂಡಿದ್ದ ಸಿದ್ದರಾಮಯ್ಯ ಸೀರಿಯಸ್ ಆದ್ರು. ಹೊಣೆಗಾರಿಕೆಯನ್ನು ಸಲೀಂ ರಿಜ್ವಾನ್ ಹೆಗಲಿಗೆ ವರ್ಗಾಯಿಸಿದ್ರು. ಅವಮಾನ ಎದುರಿಸಿದ್ರೂ ಅಖಾಡಕ್ಕೆ ಇಳಿದಿದ್ದ ನಾಯಕರು. ಇನ್ನು ಸಲೀಂ ಅಹಮದ್ ರಿಜ್ವಾನ್ ಅವರು ಈ ಮೊದಲೇ ದಾವಣಗೆರೆಗೆ ಹೋಗಿ ಸಾದಿಕ್ ಪೈಲ್ವಾನ್ ಮನವೊಲಿಸುವ ಕೆಲಸ ಮಾಡಿದ್ರು. ಆಗ ಇಡೀ ಕ್ಷೇತ್ರದ ಮುಸ್ಲಿಂ ಸಮುದಾಯವೇ ಇಬ್ಬರು ನಾಯಕರ ವಿರುದ್ಧ ತಿರುಗಿ ಬಿದ್ದಿತ್ತು. ಅವಮಾನ ಎದುರಿಸಿ ವಾಪಸ್ಸಾಗಿದ್ದ ಇಬ್ಬರು ನಾಯಕರು ಹಠ ಬಿಟ್ಟಿರಲಿಲ್ಲ. ಕೊನೆಗೆ ನಾಮಪತ್ರ ವಾಪಸ್ ದಿನ ಮುಗಿದ ನಂತರವೂ ಪ್ರಯತ್ನ ಮುಂದುವರೆಸಿದ್ದ ಇಬ್ಬರು ನಾಯಕರು ಸಾದಿಕ್ ಪೈಲ್ವಾನ್ ಅವರನ್ನ ಬೆಂಗಳೂರಿಗೆ ಕರೆತಂದು ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಎದುರಿಗೆ ಕೂರಿಸೋದ್ರಲ್ಲಿ ಸಕ್ಸಸ್ ಆದ್ರು. ನಂತರ ನಡೆದಿದ್ದು ಸಿದ್ದರಾಮಯ್ಯ ಗೇಮ್ ಪ್ಲಾನ್. ಸಿದ್ದು ಡಿಕೆ ಎದುರು ತಣ್ಣಗಾದ ಸಾದಿಕ್ ಪೈಲ್ವಾನ್ ತಟಸ್ಥರಾಗಿ ಉಳಿದರಷ್ಟೇ ಅಲ್ಲ, ಪಕ್ಷೇತರ ಅಭ್ಯರ್ಥಿಯಾಗಿದ್ರು. ಸಮರ್ಥ ಪರ ಪ್ರಚಾರ ಮಾಡಿದ್ರು. ಹೆಗಲಿಗೆ ಹೆಗಲು ಕೊಟ್ಟಿದ್ರು. ಪ್ರಚಾರದ ಕೊನೆಯ ದಿನ ದಾವಣಗೆರೆಗೆ ಬಂದ್ರು ಜಮೀರ್. ಪ್ರಚಾರದ ಕೊನೆಯ ದಿನ ದಾವಣಗೆರೆಗೆ ಎಂಟ್ರಿ ಕೊಟ್ಟ ಜಮೀರ್ ಅಹಮದ್ ಖಾನ್ ಶಾಮನೂರು ಮಲ್ಲಿಕಾರ್ಜುನ್ ಮನೆಯಲ್ಲೇ ಭರ್ಜರಿ ಊಟ ಮಾಡಿದ್ರು. ಮಲ್ಲಿಕಾರ್ಜುನ್, ಪ್ರಭಾ ಮತ್ತು ಅಭ್ಯರ್ಥಿ ಸಮರ್ಥ ಜೊತೆಯಲ್ಲಿ ನಿಂತು ನಾವೆಲ್ಲ ಒಟ್ಟಿಗೆ ಇದ್ದೇವೆ ಎಂಬ ಸಂದೇಶ ಕೊಟ್ರು. ಹೆಗಲ ಮೇಲೆ ಕೈ ಹಾಕೊಂಡು ಮಲ್ಲಿಕಾರ್ಜುನ್ ಅವರನ್ನ ತಬ್ಬಿಕೊಂಡು ಪೋಸ್ ಕೊಟ್ರು. ಸಮರ್ಥ ಗೆಲ್ಲಬೇಕು ಎಂದು ಹೇಳಿಕೆ ಕೊಟ್ರು. ಜಮೀರ್ ಅಹಮದ್ ಖಾನ್ 5ನೇ ತಾರೀಕಿಗೆ ದಾವಣಗೆರೆಗೆ ಪ್ರಚಾರಕ್ಕೆ ಬರ್ತಾರಂತ 2-3 ಕಡೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು. ನಾನು ಕೇರಳದಲ್ಲಿದ್ದೆ. 26ನೇ ತಾರೀಕಿಂದ ಇಟ್ಕೊಂಡು 10 ದಿನ ಕಾಲ ನಾನು ಕೇರಳದಲ್ಲಿದ್ದೆ. ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಸ್ಟಾರ್ ಕ್ಯಾಂಪೇನರ್ ಆಗಿ ನನಗೆ 10 ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಕೊಟ್ಟಿದ್ರು. 10 ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಕೊಟ್ಟಿದ್ರು. ಆ ಹಿನ್ನೆಲೆಯಲ್ಲಿ ನಾನು ಕೇರಳದಲ್ಲಿದ್ದೆ. ನಾನು 5ನೇ ತಾರೀಕು ಬರಬೇಕಂತ ತೀರ್ಮಾನ ಮಾನ್ಯ ಮುಖ್ಯಮಂತ್ರಿ ಸೂಚನೆ ಮೇಲೆ 5ನೇ ತಾರೀಕು ಪ್ರಚಾರಕ್ಕೆ ಬರ್ತೀನಿ ಅಂತ ಹೇಳಿದೆ. ನಾನು ಇವತ್ತು ಪ್ರಚಾರಕ್ಕೋಸ್ಕರ ದಾವಣಗೆರೆಗೆ ಪ್ರಚಾರಕ್ಕೋಸ್ಕರ ನಾನು ಇವತ್ತು ಬಂದಿದ್ದೀನಿ. ದಾವಣಗೆರೆಗೆ ಪ್ರಚಾರಕ್ಕೆ ಬಂದಿದ್ದು ಕೇವಲ 1 ದಿನ ಮಾತ್ರ. ಆದರೆ ಪ್ರಚಾರ ಮಾಡಲಿಲ್ಲ. ಬರದೇ ಇದ್ದಿದ್ದಕ್ಕೆ ಕೇರಳದ ಕಾರಣವನ್ನು ಕೊಟ್ರು. ಸಿದ್ದರಾಮಯ್ಯ ಹೇಳಿದಂತೆ 5ನೇ ತಾರೀಕು ಬರಬೇಕಿತ್ತು, ಬಂದಿದ್ದೇನೆ ಎಂದು ಹೇಳಿದ್ರು. ಸುದ್ದಿಗೋಷ್ಠಿಯ ಮಧ್ಯೆ ಜಮೀರ್ ಅಹಮದ್ಗೆ ಜೈಕಾರ ಹಾಕೋರಿಗೇನು ಕಡಿಮೆ ಇಲ್ಲ. ಸರ್, ಇದು 100 ಅವತ್ತು ಹೇಳಿದ್ದೀನಿ. ನಾಮಿನೇಷನ್ ದಿನ 23ನೇ ತಾರೀಕು ಹೇಳಿದ್ದೀನಿ. ಇವತ್ತು ಹೇಳ್ತಾ ಇದ್ದೀನಿ, 100 ಸಮರ್ಥ ಅವರು ಗೆಲ್ತಾರೆ. ನಮ್ಮ ಪಕ್ಷದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ 100 ಗೆಲ್ತಾರೆ.
ಅನ್ನೋದು. ಇದರ ಮಧ್ಯೆ ಶಾಮನೂರು ಮಲ್ಲಿಕಾರ್ಜುನ್ ಆ ಮಾತು ಹೇಳಿದ ಕಾರಣಕ್ಕೆ ಇಷ್ಟೆಲ್ಲ ರಾದಾಂತವಾಯ್ತಾ ಅನ್ನೋ ಪ್ರಶ್ನೆಗೂ ಉತ್ತರ ಕೊಟ್ಟಿದ್ರು. ನಾನು ಹೇಳ್ಕೊಡ್ತೀನಿ ನೋಡಪ್ಪ ರೇ, ನಾನು ಅವ್ರ ಆತ್ಮೀಯ ಸ್ನೇಹಿತರು. ಅದಕ್ಕಿಂತ ಮುಂಚೆ ಅವ್ರು ಕೇಳಿದ್ರು ದಾವಣಗೆರೆ ಏನಿಗೆ ಅವ್ರು ಯಾರು ಅವನೇನಿಗೆ ಬಂದ ಅಂತ ಏನಿದೆ. ನಾನು ಅವತ್ತು ಏನಿಗೆ ಅಂದರೆ ನನ್ನ ಆತ್ಮೀಯ ಸ್ನೇಹಿತರೆ ಏನೋ ಸಿಟ್ಟಲ್ಲಿ ಹೇಳಿದ್ದಾರೆ. ಅವತ್ತು ದಾವಣಗೆರೆ ನಾನು ಬಂದಿದ್ದೆ. ನಾನು ಯಾರಿಗೂ ಅಷ್ಟೇ ಸಹಜ. ನಾನು ಚಾಮರಾಜಪೇಟೆ ಬಂದು ಹೇಳಿದ್ರೆ ನಾನು ಹೇಳ್ತೀನಿ. ನಾನು ಮಲ್ಲಿ ಬಿಡ್ತೀನ ಈಗ ನಾನು ಕ್ಷೇತ್ರದಲ್ಲಿ ಬಂದು ಹಾಂ ಸರಿ ಬಸ್ ನೀನು ಚಡ್ಡಿ ದೋಸ್ಗಳು ಏನೋ ನಾನು ಇವರಿಗೆ ಜಮೀರ್ ಅಂತಲೇ ಮಾತಾಡೋದು, ಅವನು ಮಲ್ಲು ಅಂತಲೇ ಮಾತಾಡೋದು. ಬಾರೋ ಹೋಗು ಅಂತ ಅವನು ಕರಿತಾನೆ, ನಾನು ಬಾರೋ ಹೋಗು ಅಂತಲೇ ಕರಿತೇವೆ. ಏನು ಅದ್ರಾಗೇನು ಎರಡನೇ ಮಾತಿಲ್ಲಪ್ಪ. ಎಲ್ಲ ಸ್ನೇಹಿತರಲ್ಲೇ ನಾವು ನಡ್ಕೊಂಡಿದ್ದು. ಏನೋ ಒಂದು ಸಣ್ಣ ವಿಷಯಗಳಿಗಳು ಆಗಿರ್ಬೋದು, ಆದರೆ ಎಲ್ಲ ಸರಿ ಹೋಗೈತಿ. ಯಾವುದೂ ಏನು ವೈಯಕ್ತಿಕವಾಗಿ ಯಾವುದೂ ಇಲ್ಲ. ಜಮೀರು ನಾವು ಸ್ನೇಹಿತರಾಗೇ ಇರ್ತೀವಿ. ಜಮೀರ್ ಬರದೆ ಹೋದ್ರು, ಮುಸ್ಲಿಂ ಲೀಡರ್ಸ್ ಬಂದ್ರು. ಅಂದಹಾಗೆ ಮುಸ್ಲಿಮರ ಮತ ಓಲೈಕೆಗಾಗಿ ಜಮೀರ್ ಬರದೇ ಇದ್ರು ಮುಸ್ಲಿಂ ನಾಯಕರ ದಂಡೇ ದಾವಣಗೆರೆಯಲ್ಲಿತ್ತು. ಸಲೀಂ ಅಹಮದ್, ರಿಜ್ವಾನ್ ಅರ್ಷದ್, ತನ್ವೀರ್ ಸೇಠ್, ಮಹಮ್ಮದ್ ನಲ್ಪಾಡ್, ಹ್ಯಾರಿಸ್ ಹೀಗೆ ಎಲ್ಲರ ಜೊತೆ ರಾಷ್ಟ್ರಮಟ್ಟದ ಮುಸ್ಲಿಂ ಲೀಡರ್ ಆಗಿರೋ ಮಾಜಿ ಕ್ರಿಕೆಟಿಗ ಅಜಾರುದ್ದೀನ್ ಕೂಡ ಬಂದು ಪ್ರಚಾರ ಮಾಡಿದ್ರು. ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಎಸ್ ಮಲ್ಲಿಕಾರ್ಜುನ್ ಅವರು ಮಾಲಾರ್ಪಣೆಯನ್ನು ಮಾಡಲಿದ್ದಾರೆ. ಫೈನಲ್ ಕಾಲ್ ತಗೊಂಡಿದ್ದು ಸುರ್ಜೇವಾಲಾ. ಇಷ್ಟೆಲ್ಲ ಆದ್ರೂ ಎಲೆಕ್ಷನ್ ಮುಗಿದ ಮೇಲೆ ಮುಸ್ಲಿಂ ನಾಯಕರು ಹೈಕಮಾಂಡ್ಗೆ ದೂರು ಕೊಟ್ರು. ಸುರ್ಜೇವಾಲಾ ರಾಜೀನಾಮೆ ತಗೊಳ್ಳಿ ಅಂದೇ ಬಿಟ್ರು. ಸದ್ಯಕ್ಕೆ ಸೈಲೆಂಟ್ ಆಗಿ ನೋಡ್ತೇನೆ ಅಂತಿರೋದು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್. ನಾನು ಎಲ್ಲ ಮಾತಾಡಲ್ಲ. ನನಗೂ ಕೆಲವೇನೇನೋ ರಿಪೋರ್ಟ್ಸ್ ಎಲ್ಲ ಬಂದಿದೆ. ಮೈನಾರಿಟಿ ಪ್ರೆಸಿಡೆಂಟು ಕೂಡ ರೆಸಿಗ್ನೇಷನ್ ಸಬ್ಮಿಟ್ ಮಾಡಿದ್ದಾರೆ. ನಾನು ಅದನ್ನು ವೆರಿಫೈ ಮಾಡ್ತೀನಿ. ನಾನು ಲೋಕಲ್ ಲೀಡರ್ಸ್ ಹತ್ರ ಒಂದು ರಿಪೋರ್ಟ್ ತರಿಸ್ಕೊಂಡು ಆಮೇಲೆ ಮಾತಾಡ್ತೀನಿ. ಡಿಕೆ ಶಿವಕುಮಾರ್ ಹೇಳ್ತಿರೋದು ಇಷ್ಟೇ, ಲೋಕಲ್ ನಾಯಕರಿಂದ ರಿಪೋರ್ಟ್ ತರಿಸಿಕೊಳ್ತಾರಂತೆ. ಎಲ್ಲ ಓಕೆ, ಪರಿಸ್ಥಿತಿ ಹೀಗಿರುವಾಗ ಮುಂದೇನು? ಲೀಡರ್ಸ್ ಕಂಪ್ಲೇಂಟ್ ಕೊಟ್ಟಿದ್ಯಾಕೆ? ಗೆದ್ರೆ ಆಡೋಕೆ ಬಂದಿದ್ದೆ, ಸೋತ್ರೆ ನೋಡೋಕೆ ಬಂದಿದ್ದೆ ಗಾದೆ ನಿಜ ಆಗ್ತಿದ್ಯಾ? ಸಮರ್ಥ್ ಗೆದ್ರೆ ಕ್ರೆಡಿಟ್ ದೂರು ಕೊಟ್ಟವರಿಗೆ, ಸಮರ್ಥ್ ಸೋತ್ರೆ ಹೊಣೆ ಜಮೀರ್, ಜಬ್ಬಾರ್ ಅಂಡ್ ಟೀಮ್ಗೆ. ನಮ್ಮ ರಾಜಕಾರಣಿಗಳು ಹೇಗೆ ಅಂದರೆ ಗೆದ್ರೆ ಆಡೋಕೆ ಬಂದಿದ್ದೆ, ಸೋತ್ರೆ ನೋಡೋಕೆ ಬಂದಿದ್ದೆ ಅನ್ನೋ ಹಾಗೆ ಆಡ್ತಾರೆ. ಈ ಮಾತು ಇದೀಗ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಬೈ ಎಲೆಕ್ಷನ್ಗೆ ಸಂಬಂಧಿಸಿದಂತಾಗ್ತಾ ಇದೆ. ಯಾಕಂತಂದರೆ ಒಂದು ಕಡೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಅಬ್ಬರದ ಪ್ರಚಾರವನ್ನು ಮಾಡಿದ್ದಂಥ ಶಾಸಕರಾದಂಥ ಸಲೀಂ ಅಹಮದ್ ಆಗಿರ್ಬೋದು, ರಿಜ್ವಾನ್ ಅರ್ಷದ್ ಆಗಿರ್ಬೋದು, ಬಲ್ಕಿಶ್ ಬಾನು ಆಗಿರ್ಬೋದು, ತನ್ವೀರ್ ಸೇಠ್ ಆಗಿರ್ಬೋದು, ಯಾಸಿರ್ ಖಾನ್ ಪಠಾಣ್ರ ಆಗಿರ್ಬೋದು, ಇವರು ಎಲ್ಲರೂ ಸಹ ಇದೀಗ ಹೇಳ್ತಾ ಇರುವಂಥದ್ದು ಏನಂತಂದರೆ, ಒಂದು ವೇಳೆ ಸಮರ್ಥ್ ಗೆದ್ದರೆ ಆ ಗೆಲುವಿಗೆ ಸಂಪೂರ್ಣವಾದಂಥ ಕ್ರೆಡಿಟ್ ನಮಗೆ ಸಿಗಬೇಕು. ಯಾಕಂತಂದರೆ ಕ್ಷೇತ್ರದಲ್ಲಿ 20 ದಿನಗಳ ಕಾಲ ನಾವು ಬೀಡು ಬಿಟ್ಟು ಅಬ್ಬರದ ಪ್ರಚಾರವನ್ನು ಮಾಡಿ ಮುಸ್ಲಿಂ ಸಮುದಾಯದ ಮನವೊಲಿಸಿದ್ದೇವೆ ಅನ್ನೋ ಒಂದು ಕ್ರೆಡಿಟನ್ನು ಪಡೆದುಕೊಳ್ಳಿಕ್ಕೆ ಈ ಎಲ್ಲ ಶಾಸಕರುಗಳು ಒಂದು ಕಡೆ ಒಗ್ಗಟ್ಟಾಗಿದ್ದಾರೆ. ಆದರೆ ಒಂದು ವೇಳೆ ಸಮರ್ಥ್ ಶಾಮನೂರು ಸೋತ್ರೆ ಆ ಸೋಲಿನ ಹೊಣೆಯನ್ನು, ಆ ಪಟ್ಟವನ್ನು ಸಚಿವ ಜಮೀರ್ ಅಹಮದ್ ಖಾನ್ ಅವರ ತಲೆಗೆ ಕಟ್ಟಲಿಕ್ಕೆ ಇದೇ ಶಾಸಕರುಗಳು ಮುಂದಾಗ್ತಾ ಇದ್ದಾರೆ. ಯಾಕಂತಂದರೆ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ಮೊದಲು ಧ್ವನಿ ಎತ್ತಿದ್ದಂಥದ್ದು ಸಚಿವ ಜಮೀರ್ ಅಹಮದ್ ಖಾನ್ ಅವರು. ಹೀಗಾಗಿ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಪ್ರಚಾರಕ್ಕೆ ಬಾರದೇ ಇರುವಂಥದ್ದು ಮತ್ತು ಅವರ ಬೆಂಬಲಿಗರು ಯಾರೂ ಸಹ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಪ್ರಚಾರ ಮಾಡದೇ ಇರುವುದೇ ಒಂದು ಷಡ್ಯಂತ್ರ ಆಯಿತು ಅನ್ನೋ ಒಂದು ಆರೋಪವನ್ನು ಕೆಲ ಶಾಸಕರುಗಳು ಮಾಡ್ತಾ ಇದ್ದಾರೆ. ಹೀಗಾಗಿ ಒಂದು ವೇಳೆ ಸಮರ್ಥ್ ಶಾಮನೂರು ಸೋತಿದ್ದೆ ಆದರೆ ಆ ಸೋಲಿನ ಹೊಣೆಗೆ ಇದೀಗ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಹೊರಬೇಕಾದಂಥ ಪರಿಸ್ಥಿತಿ ರಾಜ್ಯ ರಾಜಕಾರಣದಲ್ಲಿ ನಿರ್ಮಾಣವಾಗಿದೆ. ವಿಷಯ ಇಷ್ಟೇ. ಈಗ ಜಮೀರ್ ಅಹಮದ್ ಹಣೆ ಬರಹ ಮೇ 4ರಂದು ಬರೋ ರಿಸಲ್ಟ್ ಮೇಲೆ ನಿರ್ಧಾರವಾಗುತ್ತಾ? ವೇಟ್ ಅಂಡ್ ಸಿ. ಇದು ಮ್ಯಾಟ್ರು. ಆದ್ರೆ ಪೊಲಿಟಿಕ್ಸ್ ನಲ್ಲಿ ಗೆಲ್ಲುವವನಿಗಿಂತ ಸೋಲಿಸೋ ಶಕ್ತಿ ಇರೋ ನಾಯಕನಿಗೆ ಬೆಲೆ ಜಾಸ್ತಿ. ಅದು ಗೊತ್ತಾಗೋದು ಮೇ 4ನೇ ತಾರೀಕು. ಇದಾಗಿತ್ತು ಈ ಹೊತ್ತಿನ ಗ್ಯಾರಂಟಿ ಸ್ಪೆಷಲ್. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.